ಎಲ್ಲರಿಗೂ ಜೈ ಭೀಮ್ ನಮೋ ಬುದ್ಧಾಯ. ನನ್ನ ಹೆಸರು ಸುಮತಿ ಕೆಸಂಬಳ್ಳಿ. ಆ್ಯಕ್ಚುಲಿ ನನ್ನ ಬಹಳಷ್ಟು ಕವಿತೆಗಳು ಮಹಿಳೆಯರ ಬಗ್ಗೆ ಮತ್ತು ಜಾತಿ ಆಧಾರಿತವಾಗಿ ಇರ್ತವೆ. ಯಾಕಂದರೆ ಅದನ್ನು ಕಣ್ಣಾರೆ ಕಂಡು ಅನುಭವಿಸಿದ ಅನುಭವದ ಮೇಲೆ ಬಹಳಷ್ಟು ನಾನು ಬರಿತಾ ಇರ್ತೀನಿ. ಯಾಕೆ ಇದನ್ನೇ ಬರಿತೀನಿ ಅಂದರೆ ಇವತ್ತಿನ ಕವಿತೆ ಕೂಡ ಅದರ ಓರಿಯೆಂಟಲ್ ಆಗಿ ಇದೆ. ಯಾಕೆ ಅಂದರೆ ನಾನು ಕಂಡ ಹಾಗೆ ಇಡೀ ವಿಶ್ವದಲ್ಲಿ ಇವತ್ತಿಗೂ ಸಹ ಅತ್ಯಂತ ಶೋಷಣೆಗೆ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂತಹ ಒಂದು ಜೀವಿ ಇದೆ ಅಂದ್ರೆ ಅದು ಮಹಿಳೆ. ಇಲ್ಲಿವರೆಗೂ ಕೂಡ ಅಂತಹ ಜೀವಿಯನ್ನ ಇಡೀ ವಿಶ್ವಕ್ಕೆ ಮೊದಲ ಬಾರಿಗೆ ಮಹಿಳೆ ಅನ್ನೋದು ಒಂದು ಶ್ರೇಷ್ಠ ಜೀವಿ ಅಂತ ಸಾರಿದ್ದು ಯಾರಂದ್ರೆ ಭಗವಾನ್ ಬುದ್ಧರು. ಸೊ ಈಗ ಈ ಮಹಿಳೆಯನ್ನ ನಾವೇನಾದ್ರೂ ನಮ್ಮ ಶೋಷಣೆ, ನಮ್ಮ ಮೇಲೆ ಆಗ್ತಿರ್ತಕ್ಕಂಥ ಶೋಷಣೆ ಮತ್ತೆ ಮೌಢ್ಯದ ಹೆಸರಲ್ಲಿ ಹೆಣ್ಮಕ್ಳ ಮೇಲೆ ಆಗ್ತಾ ಇರ್ತಕ್ಕಂಥ ಶೋಷಣೆಯಿಂದ ಹೊರಗಡೆ ಏನಾದ್ರೂ ಬರಬೇಕು ಅಂದ್ರೆ ನಮ್ಗಿರ್ತಕ್ಕಂತಹ ಒಂದೇ ಒಂದು ದಾರಿ ಅಂದ್ರೆ ಧಮ್ಮ, ಬುದ್ಧರ ಮಾರ್ಗ. ಸೊ ಆ ಒಂದು ಆಧಾರದ ಮೇಲೆನೆ ಈ ಕವಿತೆಯನ್ನ ನಾನು ಬರೆದಿದ್ದೀನಿ. ಮನುಷ್ಯಳಾಗಿ ಕಾಣದ ಈ ಜಗತ್ತಿಗೆ, ಮನುಷ್ಯಳಾಗಿ ಕಾಣದ ಈ ಜಗತ್ತಿಗೆ ನನ್ನ ಶ್ರೇಷ್ಠ ಜೀವಿ ಎಂದು ಸಾರಿದ್ದ ಕಾರುಣ್ಯದಾತನೇ ಬುದ್ಧ. ಮನುಷ್ಯಳಾಗಿ ಕಾಣದ ಈ ಜಗತ್ತಿಗೆ ನನ್ನ ಶ್ರೇಷ್ಠ ಜೀವಿ ಎಂದು ಸಾರಿದ ಕಾರುಣ್ಯದಾತನೇ ನಾನು ನಿನ್ನಂತೆ ಬುದ್ಧಿನಿಯಾಗಬೇಕಿದೆ. ನಾನು ನಿನ್ನಂತೆ ಬುದ್ಧಿನಿಯಾಗಬೇಕಿದೆ. ಬುದ್ಧಿನಿ ಆಗಬೇಕಿದೆ. ನಾನು ನಿನ್ನಂತೆ ಬುದ್ಧಿನಿಯಾಗಬೇಕಿದೆ. ನೀನು ಹೆಣ್ಣು ಎಂದು ಕಟ್ಟಿ ಹಾಕಿದ ಸಂಕೋಲೆಗಳನ್ನು ಮುರಿದು ಹಾಕಲು, ನೀನು ಹೆಣ್ಣು ಎಂದು ಕಟ್ಟಿ ಹಾಕಿದ ಸಂಕೋಲೆಗಳನ್ನು ಮುರಿದು ಹಾಕಲು ನಾನು ಬುದ್ಧಿನಿಯಾಗಬೇಕಿದೆ. ಮೌಢ್ಯವೆಂಬ ಆಚಾರವ ನನ್ನೆಗಳ ಮೇಲೆ ಹಾಕಿರುವ, ಮೌಢ್ಯವೆಂಬ ಆಚಾರವ ನನ್ನೆಗಳ ಮೇಲೆ ಹಾಕಿರುವ ಈ ಭಾರವನ್ನು ಪಾತಾಳಕ್ಕೆಸೆಯಲು ನಾನು ಬುದ್ಧಿನಿಯಾಗಬೇಕಿದೆ. ಪಾತಾಳಕ್ಕೆಸೆಯಲು ನಾನು ಬುದ್ಧಿನಿಯಾಗಬೇಕಿದೆ. ನೀ ಅಬಲೆ, ನೀ ಚಂಚಲ ಎಂದು ನಿತ್ಯವೂ ನನ್ನ ದೂರುವ, ನೀ ಅಬಲೆ, ನೀ ಚಂಚಲ ಎಂದು ನಿತ್ಯವೂ ನನ್ನ ದೂರುವ ಪುರುಷ ಪ್ರಧಾನ ವ್ಯವಸ್ಥೆಯ ಶತಮಾನದ ದರ್ಪವನ್ನು ಕಿತ್ತೆಸೆಯಲು, ಪುರುಷ ಪ್ರಧಾನ ವ್ಯವಸ್ಥೆಯ ಶತಮಾನದ ದರ್ಪವನ್ನು ಕಿತ್ತೆಸೆಯಲು ನಾನು ಬುದ್ಧಿನಿಯಾಗಬೇಕಿದೆ. ನಾನು ನೀವು ಸೃಷ್ಟಿಸಿದ ಕಾಲಿಯೂ ಅಲ್ಲ, ಮಾರಿಯೂ ಅಲ್ಲ. ನಾನು ನೀವು ಸೃಷ್ಟಿಸಿದ ಕಾಲಿಯೂ ಅಲ್ಲ, ಮಾರಿಯೂ ಅಲ್ಲ. ನಿಮ್ಮೆಲ್ಲರನ್ನು ಸಲಹುವ ಕಾರುಣ್ಯ ಬುದ್ಧಮ್ಮನಾಗಲು, ನಿಮ್ಮೆಲ್ಲರನ್ನು ಸಲಹುವ ಕಾರುಣ್ಯ ಬುದ್ಧಮ್ಮನಾಗಲು ನಾನು ಬುದ್ಧಿನಿಯಾಗಬೇಕಿದೆ. ಥ್ಯಾಂಕ್ ಯು. ಅಂಡ್ ಆರಾಮ್ ಸರ್ ಇಲ್ಲಿ ಇದ್ದಾರೆ. ಅವ್ರಿಗೊಂದು ನಂದೊಂದು ಮನವಿ ಏನಂದ್ರೆ, ಇಲ್ಲಿ ಬಹಳಷ್ಟು ಜನ ಬುದ್ಧರ ಬಗ್ಗೆ, ಬಾಬಾ ಸಾಹೇಬ್ರ ಬಗ್ಗೆ ಏನಿದ್ದಾರೆ, ನಮ್ಮ ಸಮಾಜವನ್ನ ಕಟ್ಟಿರ್ತಕ್ಕಂತಹ ಹಲವಾರು ಪೂರ್ವಜರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು ಬಹಳ ಮಂದಿ ಇದೀವಿ. ಗರಿಷ್ಠವೂ ಇದೀವಿ, ಕನಿಷ್ಠವೂ ಇದೀವಿ. ಆದ್ರೆ ನನ್ನ ಉದ್ದೇಶ ಇರೋಂಥದ್ದು ಈಗ ಇಂಥ ಕಾರ್ಯಕ್ರಮಗಳು ಇಲ್ಲಿ ಎಷ್ಟಾಗುತ್ತೋ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹಳ್ಳಿ ಗ್ರಾಮೀಣ ಮಟ್ಟದಲ್ಲಿ ಆಗ್ಬೇಕು ಅಂತ. ಯಾಕೆ ಅಂದ್ರೆ ನಿಜವಾದ ಜಾಗೃತಿ ಬೇಕಾಗಿರೋದು ಇವತ್ತು ಅಲ್ಲೇ. ಇವತ್ತು ಯಾರು ಸಂಘಟನೆ ನಾಯಕರು ಏನಿದ್ದಾರೆ, ನೀಲಿ ಶಾಲೆಗಳು ಹಾಕೊಂಡು ಕೈಗಳನ್ನ ಕುಲುಕೋದ್ರಲ್ಲಿ ಇದ್ದಾರೆ ಹೊರತು ಜಾಗೃತಿಯನ್ನ ಮೂಡಿಸೋದ್ರಲ್ಲಿ ಯಾರು ಇಲ್ಲ. ಸೊ ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಥವಾ ಆಕರ್ಷಣೆ ಮಾಡೋದಕ್ಕೆ ನಮ್ಗಿರುವಂತ ಒಂದೇ ಒಂದು ಸುಂದರವಾದ ಒಂದು ಕಲೆ ಯಾವ್ದಂದ್ರೆ ಅದು ಈ ಜನಪದ ತಮಟೆ ಆಗಿರ್ಬೋದು. ಸೊ ಈ ಮೂಲಕ ಇಂಥ ಕಾರ್ಯಕ್ರಮಗಳನ್ನ ಹಳ್ಳಿಗಳಲ್ಲಿ ಮಾಡಿದಾಗ ಜನ ಒಂದಷ್ಟು, ಇಲ್ಲಿ ವಿವಿಧ ಜಿಲ್ಲೆಗಳಿಂದ ಬಂದಿದ್ದಾರೆ, ಕನಿಷ್ಠ ಅಲ್ಲಿ ಒಂದು 10 ಜನ ಹಳ್ಳಿಗಳನ್ನ ನಾವು ಸೇರಿಸ್ಬೋದು. ಜನರನ್ನ ಸೇರಿಸಿ ಅವ್ರಿಗೆ ನಮ್ಮ ಮೂಲಕ ಇಂಥ ಕಾರ್ಯಕ್ರಮಗಳ ಮೂಲಕ ಬುದ್ಧ ಅಂದ್ರೆ ನಿಜವಾಗ್ಲೂ ಯಾರು, ನಿಜವಾಗ್ಲೂ ಬಾಬಾ ಸಾಹೇಬ್ರು ಅಂದ್ರೆ ಯಾರು, ಅವ್ರಿಗೂ ನಮ್ಗೆ ಇರ್ತಕ್ಕಂಥ ಸಂಬಂಧ ಏನು, ಅವರಿಂದ ನಾವು ಹೇಗಿದೀವಿ, ನಾವು ನಡ್ಕೊಂತೀವಿ, ನಿಮ್ಮಿಂದಲೇ ನಾವು ಅಂತ. ಸೊ ನಿಮ್ಮಿಂದಲೇ ನಾವು ಅನ್ನೋದನ್ನ ಆ ಹಳ್ಳಿ ಜನಕ್ಕೆ ತಿಳಿಸ್ಬೇಕಾಗಿದೆ. ಸೊ ದಯವಿಟ್ಟು ಸರ್ ಇಂಥ ಕಾರ್ಯಕ್ರಮಗಳು ಹಳ್ಳಿ ಮಟ್ಟದಾಗ್ಲಿ, ಎಲ್ಲರೂ ಇದು ಒಬ್ರೇ ಅಲ್ಲ, ಎಲ್ಲರೂ ಕೂಡ ಇಂಥ ಕಾರ್ಯಕ್ರಮಗಳನ್ನ ಆದಷ್ಟು ಹಳ್ಳಿ ಮಟ್ಟದಲ್ಲಿ ಮಾಡೋಣ. ಇವತ್ತು ಜಾಗೃತಿ ಬೇಕಾಗಿರೋದು ಅಲ್ಲಿನೇ. ಸೊ ಥ್ಯಾಂಕ್ ಯು.